ನಮ್ಮ ತಮ್ಮನ ಜ್ಯೂಸ್ ಕುಡ್ದು ಬಿಟ್ಟೆ ರೀ ನಾ. ನಮಸ್ಕಾರ ರೀ ಎಲ್ಲರಿಗೂ. ಡಿಗ್ರಿ ಅಂತೂ ಕಂಪ್ಲೀಟ್ ಆಯಿತು. ಈ ಸಿಟಿ ಟ್ರಾಫಿಕ್, ಅದೇ ಕಾಲೇಜ್, ಅದೇ ಬೋರಿಂಗ್ ಲೈಫ್ ಸಾಕಾಗಿ ನಾ ಇವತ್ತು ನಮ್ಮ ಮತ್ತೆ ಹೊಂಟೀನಿ. ಬರ್ರಿ. ಹಾಡು ತಂದ ಈಗ ಊರಿಗೆ ಬಂದು ತಲುಪಿದೀವಿ ರೀ. ಅಷ್ಟೊತ್ತಿಗೆ ಅಲ್ಲಿದೊಂದು ವಾಯ್ಸ್ ಬಂತು. ಎಲ್ದಿರಿ ಬಂದಿವ್ರಿ. ಬಂದು ಸ್ವಲ್ಪ ಹೊತ್ತಾಗಿತ್ತು. ಅಷ್ಟೊತ್ತಿಗೆ ಕಟಿಂಗ್ ಮಾಡ್ಸೋಣ ಅಂತ ಮನೆಯವರು ಮಾಡ್ಸಲ್ಲ ಅಂತ ನಮ್ಮ ತಮ್ಮ ಕಡಿಗೂ ಕ್ಯಾನ್ಸಲ್ ಮಾಡಿಸೇ ಬಿಟ್ಟ. ಹತ್ತ ಕಟಿಂಗ್ ಇಷ್ಟೊತ್ತನ ಹತ್ತ ಮೇಲೆ ನಮ್ಮ ತಮ್ಮ ಜ್ಯೂಸ್ ಬೇಕತ್ರಿ. ಜ್ಯೂಸ್ ತರ ನಾಡಿ ತೋರಿಸ್ರಿ ಪಟ್ಟಿ. ಏನು ಏನದು? ಫೋನ್ ಅಷ್ಟು ಮಾಡಿದೀನಿ ನೋಡಿ. ಏನು ತೊಗೊಳ ಈಗ ಅಂಗಡಿಯಾಗ? ಹೇಳಲ್ಲ ನನಗೆ ತೋರ್ಸವ ನೀ ಜ್ಯೂಸ್ ತೊಗೊಳ. ಯಾವ್ದ ಮ್ಯಾಂಗೋ ಇದು ಬೇಕಾ? ರೊಕ್ಕದ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಾ ಹಿಡ್ಕೊಳೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ. ಕೈ ಹಿಡ್ಕೊಂಡು ನಾನು ಜ್ಯೂಸ್ ಎಲ್ಲಿ ಇಟ್ಟೆ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಈ ಕೇಸ್ ಯಾಕೆ ನನಗೆ ಹೈಕೋರ್ಟ್ ಮಟ್ಟ ಹೋಗಂಗೆ ಅನ್ನಿಸ್ತ್ರಿಪ್ಪ. ಅದಕ್ಕೆ ಬ್ಯಾಡ ತಂದ ಜ್ಯೂಸ್ ಕೊಟ್ಟು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟೆ. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೀ. ಯಾಕಂದ್ರೆ ಸಂಜೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದು ಈ ಊರಿನಾಗ ಒಂದು ಪ್ರಸಿದ್ಧ ಲಕ್ಷ್ಮೀ ದೇವಸ್ಥಾನ ಐತ್ರಿ. ಸೊ ದೇವಸ್ಥಾನಕ್ಕೆ ಬಂದೀವಿ. ಈಗ ನಾವು ದೇವ್ರ ದರ್ಶನ ಮಾಡತ್ತೀವಿ. ಸೊ ಇಲ್ಲಿ ತನಕ ನಾನು ವಿಡಿಯೋ ನೋಡಿದವರಿಗೆ ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ